ಅಂಕೋಲಾ ತಾಲೂಕಿನ ವಜ್ರಳ್ಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೇಗದೂತ ಕೆಎಸ್ಆರ್ಟಿಸಿ ಬಸ್ ನಿಲುಗಡೆಗೊಳಿಸುವಂತೆ ವಾಕರಸ ಸಂಸ್ಥೆಯ ಹುಬ್ಬಳ್ಳಿ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಶಿರಸಿ ಸಾರಿಗೆ ಸಂಸ್ಥೆಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದು, ಈ ಹಿಂದೆ ತಿಳಿಸಿದ್ದಂತೆ ಫೆಬ್ರವರಿ 28ರಂದು ಹಮ್ಮಿಕೊಂಡಿದ್ದ ರಸ್ತೆ ತಡೆ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದೇವೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಪ್ರತಿನಿತ್ಯ ವಜ್ರಳ್ಳಿಯಿಂದ ಸುಮಾರು 30ರಿಂದ 40 ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಓಡಾಡುತ್ತಾರೆ. ದಿನನಿತ್ಯ ಕೆಲಸ ಕಾರ್ಯಗಳಿಗಾಗಿ ಜನರು ನಿತ್ಯ ಸಂಚಾರ ಮಾಡುವ ಈ ಪ್ರದೇಶದಲ್ಲಿ ಸಾರಿಗೆ ಸಂಸ್ಥೆಯ ಬಸ್ಗಳ ನಿಲುಗಡೆ ಸಮರ್ಪಕವಾಗಿರದ ಕಾರಣ ಬಹುತೇಕ ವಿದ್ಯಾರ್ಥಿಗಳಿಗೆ ಹಾಗೂ ಇಲ್ಲಿನ ಜನಸಾಮಾನ್ಯರು ಗೂಡ್ಸ್, ಲಾರಿ, ಟ್ರಕ್ ಇನ್ನಿತರ ಖಾಸಗಿ ವಾಹನಗಳನ್ನೇರಿ ಸಂಚರಿಸುತ್ತಿದ್ದಾರೆ. ಸಮರ್ಪಕವಾದ ಸಾರಿಗೆ ಬಸ್ ಇರದ ಕಾರಣ ಸಿಕ್ಕ ಗಾಡಿಯನ್ನೇರಿ ವಿದ್ಯಾರ್ಥಿಗಳು ಕಲಿಕೆಗಾಗಿ ಶಾಲೆಗೆ ತೆರಳುವ ಅನಿವಾರ್ಯ ಇಲ್ಲಿನ ಜನರಿಗಾಗಿದೆ. ಬೃಹತ್ ಗಾತ್ರದ ಗೂಡ್ಸ್ ವಾಹನಗಳ ಮೇಲೆ ಹತ್ತಿಳಿಯುವುದು ಸಣ್ಣ ಪುಟ್ಟ ಮಕ್ಕಳಿಗೆ, ಅನಾರೋಗ್ಯ ಪೀಡಿತರಿಗೆ, ವಯೋವೃದ್ಧರಿಗೆ, ಮಹಿಳೆಯರಿಗೆ ಹರಸಾಹಸದ ಕೆಲಸವಾಗಿತ್ತು. ಈ ಕುರಿತು ಹಿಂದೆಯೂ ಅನೇಕ ಹೋರಾಟಗಳನ್ನ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಆದ ಕಾರಣ ಗ್ರಾಮಸ್ಥರೆಲ್ಲರೂ ಸೇರಿ ಅಂಕೋಲಾ ತಹಶೀಲ್ದಾರರಿಗೆ ಫೆಬ್ರವರಿ 28ರ ಮಧ್ಯಾಹ್ನದಂದು ನಾವು ರಸ್ತೆ ತಡೆದು ಪ್ರತಿಭಟಿಸುತ್ತೇವೆ ಎಂಬುದಾಗಿ ಮನವಿಯನ್ನ ಅರ್ಪಿಸಿದ್ರು. ಸಾರಿಗೆ ಸಂಸ್ಥೆಯ ಹುಬ್ಬಳ್ಳಿ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ನಮ್ಮ ಜನರ ಸಂಕಷ್ಟವನ್ನ ಅರಿತು ಧಾರವಾಡ, ಗದಗ, ಹುಬ್ಬಳ್ಳಿ ವಿಭಾಗದ ಕೆಲ ವೇಗದೂತ ಬಸ್ ನಿಲುಗಡೆಗೊಳಿಸಲು ಶಿರಸಿ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಪತ್ರ ಮುಖೇನ ತಿಳಿಸಿರುವ ಕಾರಣದಿಂದಾಗಿ ನಾವು ನಮ್ಮ ರಸ್ತೆ ತಡೆ ಪ್ರತಿಭಟನೆಯನ್ನ ಹಿಂತೆಗೆದುಕೊಳ್ಳುತ್ತಿದ್ದೇವೆ ಎಂದು ಸುಂಕಸಾಳ ಗ್ರಾಮ ಪಂಚಾಯತ್ ಸದಸ್ಯೆ ಪ್ರಭಾವತಿ ನಾಯ್ಕ್ ನೇತೃತ್ವದಲ್ಲಿ ವಜ್ರಳ್ಳಿ ಗ್ರಾಮಸ್ಥರು ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಈ ವಜ್ರಳ್ಳಿ ಗ್ರಾಮಕ್ಕೆ ವಿದ್ಯಾರ್ಥಿಗಳಿಗೆ ಹಾಗೂ ನಾಗರಿಕರಿಗೆ ಬಹಳ ದಿನದಿಂದ ಒಂದು ಬಸ್ಸಿನ ಸೌಕರ್ಯ ಇಲ್ಲದೆ ಬಹಳ ತ್ರಾಸನಿಂದ ಮಾಡ್ತಾ ಇದ್ರು. ಈಗ ನಾವು ಕೆಲವರಿಗೆ ಅಧಿಕಾರಿಗಳಿಗೆ ಹಾಗೂ ಕೇಂದ್ರ ಕಚೇರಿಗೆ ಸಂಬಂಧಪಟ್ಟ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆಲ್ಲ ಮನವಿಯನ್ನ ಮಾಡಿದ್ದೆವು. ಇದೇ ದಿನಾಂಕ 28/2/2022 ರಂದು ಮಧ್ಯಾಹ್ನ 2:30ಕ್ಕೆ ಎಲ್ಲಾ ಬಸ್ ಅನ್ನ ನಿಲ್ಲಿಸಿ ಪ್ರತಿಭಟನೆ ಮಾಡುವುದಾಗಿ ಸ್ಟ್ರೈಕ್ ನೋಟಿಸ್ ಅನ್ನು ಕೂಡ ನಾವು ಜಾರಿ ಮಾಡಲಾಗಿತ್ತು. ಆದ್ರೆ ಈಗ ನಮಗೆ ಕೇಂದ್ರ ಕಚೇರಿಯಿಂದ ಕೆಲವು ಹೊರ ವಿಭಾಗದ ಗದಗ ಮತ್ತು ಹುಬ್ಬಳ್ಳಿ ವಿಭಾಗ, ಧಾರವಾಡ ವಿಭಾಗದ ಕೆಲವು ಬಸ್ಗಳನ್ನ ನಮ್ಮ ಪ್ರಯಾಣಿಕರ ಅನುಕೂಲಕ್ಕೆ ಹಾಗೂ ವಿದ್ಯಾರ್ಥಿಗಳ ಸಮಯಕ್ಕೆ ಕೆಲವು ಬಸ್ಗಳನ್ನ ಆದೇಶ ಇವಾಗಲೇ ಕೇಂದ್ರ ಕಚೇರಿಯಿಂದ ಶಿರಸಿ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಿಗೆ ತಲುಪಿದೆ. ಅದರಿಂದ ನಮಗೂ ಕೂಡ ರವಾನೆ ಆಗಿದೆ. ಅದರಿಂದ ನಾವು ನಾಳೆ 28ನೇ ತಾರೀಕಿಗೆ ಮಧ್ಯಾಹ್ನ 2:30ಕ್ಕೆ ಮಾಡುವಂತಹ ಬಸ್ ತಡೆ ಪ್ರತಿಭಟನೆಯನ್ನ ಕೈ ಬಿಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ವಿಲನ್ಸ್ ಡಿಕೋತ್ಸಾ, ಸುಂಕಸಾಳ ಗ್ರಾಮ ಪಂಚಾಯತ್ ಸದಸ್ಯೆ ಪ್ರಭಾವತಿ ನಾಯ್ಕ್, ಗ್ರಾಮಸ್ಥರಾದ ಉದಯ್ ನಾಯ್ಕ್, ಉಮೇಶ್ ನಾಯ್ಕ್, ವಿನೋದ್ ಗಾಂವ್ಕರ್, ದಾಮೋದರ್ ನಾಯ್ಕ್, ನಾಗೇಂದ್ರ ಭಟ್, ಮಹಾಬಲೇಶ್ವರ ನಾಯ್ಕ್, ಸುರೇಶ್ ನಾಯ್ಕ್ ಇದ್ದರು. ಮುಂಡಗೋಡ ತಾಲೂಕಿನ ಕ್ರೀಡಾಂಗಣದಲ್ಲಿ ಶನಿವಾರ ಜರುಗಿದ ಮುಂಡಗೋಡ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ನ 14ನೇ ಆವೃತ್ತಿಯ ಫೈನಲ್ ಪಂದ್ಯದಲ್ಲಿ ಕೊಪ್ಪ ಗ್ಲ್ಯಾಂಡಿಯರ್ಸ್ ತಂಡ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿತು. ಕಳೆದ 16 ದಿನಗಳಿಂದ ಎಂಪಿಎಲ್ ಕ್ರಿಕೆಟ್ ಪಂದ್ಯಾವಳಿಗಳು ನಡೆಯುತ್ತಿದ್ದು, ಶನಿವಾರ ಕೊಪ್ಪ ಗ್ಲ್ಯಾಂಡಿಯರ್ಸ್ ತಂಡ ಹಾಗೂ ಟ್ರಾಫಿ ಫೈರ್ಸ್ ತಂಡದ ನಡುವೆ ಫೈನಲ್ ಪಂದ್ಯ ಜರುಗಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದ ಕೊಪ್ಪ ಗ್ಲ್ಯಾಂಡಿಯರ್ಸ್ ತಂಡ ನಿಗದಿತ 10 ಓವರ್ಗಳಲ್ಲಿ 95 ರನ್ ಗಳಿಸಿತ್ತು. ನಂತರ ಬ್ಯಾಟಿಂಗ್ ಮಾಡಿದ ಟ್ರಾಫಿ ಫೈರ್ಸ್ ತಂಡ ನಿಗದಿತ ಓವರ್ಗಳಲ್ಲಿ ಕೇವಲ 70 ರನ್ ಗಳಿಸುವ ಮೂಲಕ 15 ರನ್ಗಳ ಅಂತರದಿಂದ ಸೋಲನ್ನನುಭವಿಸಿತು. ಸತತ 3ನೇ ವರ್ಷವೂ ಕೊಪ್ಪ ಗ್ಲ್ಯಾಂಡಿಯರ್ಸ್ ತಂಡ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಳ್ಳುವ ಮೂಲಕ ಹ್ಯಾಟ್ರಿಕ್ ಸಾಧನೆ ಮಾಡಿದೆ. ಫೈನಲ್ ಪಂದ್ಯ ಪ್ರಶಸ್ತಿ ಮುಡಿಗೇರಿಸಿಕೊಂಡ ತಂಡಕ್ಕೆ ಕಾಂಗ್ರೆಸ್ ಮುಖಂಡ ಪ್ರಶಾಂತ್ ದೇಶಪಾಂಡೆ 50,000 ರೂಪಾಯಿ ಬಹುಮಾನ ನೀಡಿದರೆ, ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ ಎಂಪಿಎಲ್ ವತಿಯಿಂದ 30,000 ರೂಪಾಯಿ ಬಹುಮಾನ ನೀಡಲಾಯಿತು. ಸರಣಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನ ಗಣೇಶ್ ರೇವಣ್ಕರ್ ಪಡೆದುಕೊಂಡರು. ಪ್ರಶಸ್ತಿ ವಿತರಣೆ ವೇಳೆ ಗುಡ್ಡಪ್ಪ ಕಾತುರಾವ್, ಜ್ಞಾನದೇವ ಗುಡಿಯಾಳ, ಮಂಜುನಾಥ್ ಹರ್ಮಲ್ಕರ್, ಮಹೇಶ್ ಪಾಟೀಲ್, ಎಂಕೆ ರಜಾ, ಕಿರಣ್ ಶೇರ್ಖಾನೆ, ರಾಜು ಅತ್ತಿವೇರಿ, ಚನ್ನಪ್ಪ ಹಿರೇಮಠ್, ಜೋಸ್ ಕೊಪ್ಪ ಇತರರು ಇದ್ದರು. ಹೊರ ಊರಿನಲ್ಲಿ ಉದ್ಯೋಗದಲ್ಲಿದ್ದು ತಾವು ಆಟವಾಡಿ ಬೆಳೆದು ವಿದ್ಯಾಭ್ಯಾಸ ಮಾಡಿದ ಊರಿನ ಬಗ್ಗೆ ಕಾಳಜಿ ವಹಿಸಿ ಇಲ್ಲಿನ ಋಣ ತೀರಿಸುವ ಜವಾಬ್ದಾರಿಯೊಂದಿಗೆ ಒಳ್ಳೆಯ ಕಾರ್ಯವನ್ನ ಮಾಡಿದರೆ ನಮ್ಮ ಗ್ರಾಮದಂತೆ ನಮಗೂ ಒಳ್ಳೆಯದಾಗುತ್ತದೆ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಗೋಕರ್ಣದಲ್ಲಿ ಹೇಳಿದರು. ಅವರು ಶನಿವಾರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪರಿವರ್ತನಾ ಟ್ರಸ್ಟ್ ಮತ್ತು ಅನುವಂಶೀಯ ಉಪಾಧಿವಂತ ಮಂಡಳ ಸಹಯೋಗದಲ್ಲಿ ಬೆಂಗಳೂರಿನ ನಾರಾಯಣ ಹೃದಯಾಲಯದ ತಜ್ಞ ವೈದ್ಯರಿಂದ
ಉಚಿತ ಹೃದಯ ರೋಗ ಹಾಗೂ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನ ಉದ್ಘಾಟಿಸಿ ಮಾತನಾಡಿದರು. ಖಾಸಗಿ ವಾಹಿನಿಯಲ್ಲಿ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಲ್ಲಿನ ಪ್ರಮೋದ್ ಶಾಸ್ತ್ರಿ ತಮ್ಮ ವಿಶೇಷ ಪ್ರಯತ್ನದಲ್ಲಿ ಈ ಶಿಬಿರವನ್ನ ಆಯೋಜಿಸಿರುವುದು ಮಾದರಿಯಾಗಿದ್ದು, ಜನ್ಮ ನೀಡದ ಸ್ಥಳದ ಬಗ್ಗೆ ಇರುವ ಕಳಕಳಿ ಪ್ರಶಂಸನಾರ್ಹ ಎಂದ ಅವರು, ಇದರಂತೆ ಕೋವಿಡ್ ಸಮಯದಲ್ಲಿ ಉಚಿತ ಬೃಹತ್ ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದನ್ನ ಸ್ಮರಿಸಿ, ಇಂತಹ ಹಲವು ಸಮಾಜಮುಖಿ ಕಾರ್ಯಕ್ರಮ ಮಾಡಿರುವ ಪ್ರಮೋದ್ ಅವರಿಗೆ ಹಾಗೂ ಸಂಘಟಿಸಿ ಸಹಕರಿಸಿದ ಸಂಸ್ಥೆಯನ್ನ ಅಭಿನಂದಿಸಿದರು. ಅಲ್ಲದೆ ನಾರಾಯಣ ಹೃದಯಾಲಯದಿಂದ ಅನೇಕ ಬಡವರಿಗೆ ಹೃದಯ ರೋಗಕ್ಕೆ ನೆರವಾಗುತ್ತಿರುವುದನ್ನು ಉಲ್ಲೇಖಿಸಿ ಅವರನ್ನ ಅಭಿನಂದಿಸಿದರು. ಈ ಒಂದು ದೊಡ್ಡ ಪ್ರಮಾಣದಲ್ಲಿ ನಾರಾಯಣ ಹೃದಯಾಲಯದ ಒಂದು ನೇತೃತ್ವದಲ್ಲಿ ಉಚಿತವಾಗಿರುವಂತಹ ಹೃದ್ರೋಗ ಹಾಗೂ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನ ಇವತ್ತು ಆಯೋಜನೆ ಮಾಡಿದ್ದಾರೆ. ಪರಿವರ್ತನಾ ಸಂಘಟನೆ ಹಾಗೂ ಅನುವಂಶೀಯ ಉಪಾಧಿವಂತ ಮಂಡಳ ಕೂಡ ಯಾವತ್ತೂ ಕೂಡ ನಾವು ಹುಟ್ಟಿದಂತ ಊರಿಗೆ, ಆ ಊರಿನ ಅಭಿವೃದ್ಧಿಗೆ, ಈ ರಾಜ್ಯಕ್ಕೆ, ದೇಶಕ್ಕೆ ಏನಾದ್ರೂ ಮಾಡಬೇಕು ಅನ್ನುವಂತ ಕಳಕಳಿ ಆ ವ್ಯಕ್ತಿಲಿ ಇದೆ ಅಂತಾದ್ರೆ ಆ ಒಂದು ಸಂಘಟನೆ ಆಗಿರ್ಬೋದು, ಆ ವ್ಯಕ್ತಿ ಆಗಿರ್ಬೋದು, ಒಂದು ಧನ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿಯೊಬ್ಬರಿಗೂ ಒಂದು ಕಾಳಜಿ ಅನ್ನುವಂಥದ್ದು ಇರಬೇಕು. ಇದು ನಮ್ಮ ಊರು, ನಮ್ಮ ಊರಿಗಾದ್ರೆ ಏನಾದ್ರೂ ಮಾಡಬೇಕು, ಒಂದು ಹೆಮ್ಮೆ ಇರಬೇಕು. ನಮ್ಮ ಊರಲ್ಲಿ ನಾವು ಹುಟ್ಟಿದ್ದೇವೆ, ಬೆಳೆದಿದ್ದೇವೆ, ಇಲ್ಲಿ ಋಣ ತೀರಿಸುವಂತ ಜವಾಬ್ದಾರಿ ಇರಬೇಕು ಅನ್ನುವಂಥದ್ದು. ಆ ಒಂದು ಜವಾಬ್ದಾರಿಯನ್ನು ಅರ್ಥಕೊಂಡು ನಾವು ಯಾವುದೇ ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ಭವಿಷ್ಯದಲ್ಲಿ ನಮಗೂ ಕೂಡ ಒಳ್ಳೇದಾಗ್ತದೆ ಅನ್ನುವಂಥದ್ದು ಸಹಜವಾಗಿರುವಂತದ್ದು ವಿಷಯ. ಅದೇ ರೀತಿ ಎಷ್ಟೋ ಜನ ಬಡವರಿಗೆ ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೂ ಕೂಡ ತುಂಬಾ ಕಷ್ಟ ಇದೆ. ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಮಾತನಾಡಿ, ಇಂದಿನ ದಿನದಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಮತ್ತು ಕ್ಯಾನ್ಸರ್ ಕಾಯಿಲೆಗಳು ಹೆಚ್ಚುತ್ತಿರುವುದಕ್ಕೆ ಇಂದಿನ ಆಹಾರ ಪದ್ಧತಿಯೇ ಕಾರಣ ಎಂದು ವಿಷಾದವನ್ನ ವ್ಯಕ್ತಪಡಿಸಿದ್ರು. ಮುಖದ ಮೇಲೆ ಸಣ್ಣ ಕಲೆ ಇದ್ದರೆ, ಮೊಡವೆ ಇದ್ದರೆ ಚಿಂತಿಸುತ್ತೇವೆ. ಇದರಂತೆ ನಾವು ವರ್ಷಕ್ಕೆ 1 ಬಾರಿಯಾದರೂ ಹೃದಯ ತಪಾಸಣೆ ಮಾಡಿಸಿಕೊಳ್ಳಬೇಕು. ಈ ಮೂಲಕ ಮುಂದೆ ಆಗಬಹುದಾದ ಅನಾಹುತವನ್ನ ತಪ್ಪಿಸಿ ಸುರಕ್ಷತೆಯಿಂದ ಜೀವನ ನಡೆಸಬಹುದು ಎಂದರು. ಈ ಹಿಂದೆ ನಡೆದ ಹಲವು ಶಿಬಿರಗಳನ್ನ ಸಹ ವಿವರಿಸಿ ಜನರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳುವಂತೆ ಕರೆ ನೀಡಿ ಶಿಬಿರ ಸಂಘಟಿಸಿದ ಸರ್ವರನ್ನ ಅಭಿನಂದಿಸಿದರು. ನಾವು ಹೇಗೆ ವಾಹನ ಖರೀದಿ ನಂತರ ಅದನ್ನ ನಿಗಾ ಇಡುತ್ತೇವೋ ಅದೇ ರೀತಿ ಮನುಷ್ಯರು ಸಹ ಕಾಲಕಾಲಕ್ಕೆ ಕಾಯಿಲೆಗಳ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. 30 ವಯಸ್ಸಿನ ನಂತರ ಹೃದಯ, ಕ್ಯಾನ್ಸರ್ ಸಂಬಂಧಿ ಕಾಯಿಲೆಗಳ ಪರೀಕ್ಷೆ ನಡೆಸಿಕೊಳ್ಳಬೇಕು ಎಂದರು. ಅಲ್ಲದೆ ಕೋವಿಡ್ ಸಮಯದಲ್ಲಿ ಅವಿರತ ಶ್ರಮಿಸಿದ ವಾರಿಯರ್ಸ್ಗಳನ್ನ ಅಭಿನಂದಿಸಿ ನಾರಾಯಣ ಹೃದಯಾಲಯದಿಂದ ಉಚಿತ ಕೋವಿಡ್ ಲಸಿಕಾ ಕಾರ್ಯಕ್ರಮ ಸಂಚಾರಿ ವಾಹನದ ಮೂಲಕ ನೀಡಿದ್ದನ್ನ ವಿವರಿಸಿ ಸಮಾಜಮುಖಿ ಕಾರ್ಯಗಳ ವಿವರ ನೀಡಿದ್ರು. ಹೃದಯ ಬಗ್ಗೆ ಎಷ್ಟು ನಿಷ್ಕಾಳಜಿ ಇದೆ ಅಂತ ಹೇಳಿದ್ರೆ, ಮುಖದ ಮೇಲೆ ಒಂದು ಮೊಡವೆ ಇದ್ರೆ ನಾವು 10 ಬಾರಿ ಕನ್ನಡಿಗೆ ನೋಡ್ತಾ ಇರ್ತೀವಿ, ಹಿಂಗಿಂಗ್ ಮಾಡಿ ಮಾಡ್ತಿರ್ತೀವಿ. ದಿನಕ್ಕೆ 10 ಬಾರಿ ನಾವು ಸಾಧಾರಣ ಜನರು ಕೂಡ ಕನ್ನಡಿಗೆ ನೋಡ್ತೀವಿ. ಆದ್ರೆ ಒಂದು 2 ವರ್ಷಕ್ಕೆ ಒಂದ್ಸಲ ಆದ್ರೂ ಹಾರ್ಟ್ ಡಾಕ್ಟರ್ ಹತ್ರ ಹೋಗಿ ಅಥವಾ ಅವ್ರ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿ ಒಂದು ECG ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರೆ ಎಷ್ಟೋ ಜನರ ಹಾರ್ಟ್ ಅಟ್ಯಾಕ್ ಅಥವಾ ಮುಂದೆ ಆಗೋ ಬ್ಲಾಕ್ ಅಥವಾ ಏನಾದ್ರು ಮಾಡೋ ಕೋಮಾರ್ಬಿಡಿಟಿಯನ್ನು ನಾವು ಮೊದಲೇ ಕಂಡುಹಿಡಬಹುದು ಸಾಧ್ಯತೆ ಇದೆ. ತುಂಬಾ ಬೇಜಾರಾಗ್ತಿದೆ. ಸಣ್ಣ ವಯಸ್ಸಿನವರು ಕೂಡ ನಾವೆಲ್ಲ ದೂರ ಆಗಿದ್ದ ನೋಡಿದೀವಿ. ನಮ್ಮ ಗೋಕರ್ಣದಲ್ಲೇ ಕೂಡ ಅದು ಆಗಿದೆ. ಅವರಿಗೆ 1 ಬಾರಿನೂ ಕೂಡ ಚೆಕ್ಅಪ್ ಮಾಡಿದ್ರಲ್ಲ. ಸೊ ಈ ಒಂದು ಸುಧಾವಕಾಶ ಇಲ್ಲಿ ಸಿಗ್ತಾ ಇದೆ. ECG ಮಾಡ್ತಾರೆ, ಇಕೋ ಸ್ಕ್ಯಾನ್ ಮಾಡ್ತಾರೆ. ಇನ್ನೋರ್ವ ತಜ್ಞ ವೈದ್ಯೆ ಡಾಕ್ಟರ್ ಪ್ರಮೀಳಾ ಮಾತನಾಡಿ, ಕ್ಯಾನ್ಸರ್ ಸಂಬಂಧಿಸಿದ ಕಾಯಿಲೆಗಳ ಕುರಿತು ವಿವರಿಸಿ ದುಶ್ಚಟಗಳಿಂದ ದೂರವಿದ್ದು ಆರೋಗ್ಯ ಕಾಪಾಡಿಕೊಳ್ಳುವ ಬಗ್ಗೆ ತಿಳಿಸಿದರು. ವಿವಿಧ ರೀತಿಯಲ್ಲಿ ನೀಡುವ ಚಿಕಿತ್ಸೆಗಳನ್ನು ಹೇಳಿದ್ರು. ಪರ್ದೆ ಆಗ್ಲಿ, ಅಲ್ಸರ್ ಅಂದ್ರೆ ಹುಣ್ಣು ಆಗೋದಾಗ್ಲಿ, ಅಲ್ಲ ಇದು ಅಡಿಕೆ ಗುಡ್ಕ ಎಲ್ಲ ತಿಂತಾರಲ್ವಾ, ಅವರಲ್ಲಿ ಬಾಯಿ ಓಪನ್ ಮಾಡಕ್ಕಾಗಲ್ಲ, ಆ ತರ ಆಗುವಂತದ್ದು. ಸೊ ಇವತ್ತು ನಾವು ಬಾಯಿಯ ಕ್ಯಾನ್ಸರ್ ಹಾಗೂ ಇದು ಬದಲಾವಣೆಗಳನ್ನು ಚೆಕ್ಅಪ್ ಮಾಡ್ತೀವಿ. ಇದರ ಸದುಪಯೋಗವನ್ನು ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಅನುವಂಶೀಯ ಉಪಾಧಿವಂತ ಮಂಡಳಿ ಅಧ್ಯಕ್ಷ ರಾಜಗೋಪಾಲ್ ಅಡಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಂಘಟನೆಯ ಉದ್ದೇಶವನ್ನ ವಿವರಿಸಿ ಸಮಾಜಕ್ಕೆ ಒಳಿತಾಗುವ ಕಾರ್ಯ ಮಾಡುವ ಗುರಿಯೊಂದಿಗೆ ಎಲ್ಲರ ಸಹಕಾರದಿಂದ ಕಾರ್ಯಕ್ರಮವನ್ನ ನಡೆಸುತ್ತಿರುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಿಬಿರದ ಉಸ್ತುವಾರಿ ದೇವರಾಜ್ ನಾಯಕ್, ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳಾದ ಸಾಯಿ ಲಕ್ಷ್ಮಿ, ನವ್ಯ ಹಾಗೂ ನಿಖಿತಾ ಉಪಸ್ಥಿತರಿದ್ದರು. ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು: ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain. Home physiotherapy, treatment condition, cervical and lumbar spondylosis, radiating, joint pain management, trapeziepis,
cervicogenic, headache, vertigo, carpal tunnel syndrome, tennis elbow, golfer's elbow, low back pain, IVDP, orthoarthritis, frozen shoulder, heel pain, stroke and cerebral palsy rehabilitation, sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 222. Mobile number 9740809295. For visit G8 Suman Lakshmi Enclave near Nagamangala Radalaya, Kajubag, Karwar.